ನಾವು ಚಿಕ್ಕ ವಯಸ್ಸಿಂದ ಭಾಗವಹಿಸೋದು ಮುಖ್ಯ, ಸ್ಪೋರ್ಟಿವ್ ಇರಬೇಕು, ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಅಂದ್ರು. ನಾನು ಎಲೆಕ್ಷನ್ ನಿಂತಾಗ 99% ನನ್ನ ಫ್ರೆಂಡ್ಸ್ ಎಲ್ಲ ಯಾಕೋ ಪಾರ್ಟಿಸಿಪೇಟ್ ಮಾಡಿದೆ, ಬೇಕಾಗಿತ್ತೇನೋ ನಿನಗೆ? ನಾನು ಹೇಳಿದೆ, ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಏನು ಹೇಳ್ತೀರಾ? ಸ್ಪೋರ್ಟಿವ್ನೆಸ್. ನಾನು ಅದನ್ನೇ ಮಾಡ್ತಿದ್ದೀನೋ, ನನ್ನ ಟೀಚರ್ ಅದೇ ಹೇಳ್ಕೊಟ್ಟಿರೋದು, ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ನಿಂತ್ಕೋ ಅಂತ. ಆದ್ರೆ 99% ನನ್ನ ಫ್ರೆಂಡ್ಸ್ ಟೀಚರ್ ಆಗಿದ್ದವರು. ನಿನಗೆ ಏನು ಬೇಕಾಗಿತ್ತಾ? ನಾನು ಹೇಳಿದೆ, ಟ್ರೈ ಮಾಡ್ತೀನೋ, ಗೆದ್ದಿರ್ಬಿಡೋದು. ಆಗಲ್ಲ. ನಾನು ಟ್ರೈ ಕೊಟ್ಟೆ, ನೋಡಿ ಗೆದ್ದು ಬಿಟ್ಟೆ, MLA ಆಗೋದು. ಟ್ರೈ ಕೊಡ್ಲಿಲ್ಲ ಅಂದ್ರೆ ಇದು ಟೀಚರ್ಸ್ ಹೇಳ್ಕೊಟ್ಟಿದ್ ಮಾತೆ. ಟ್ರೈ ಕೊಟ್ಟೆ, ಗೆದ್ದು ಬಿಟ್ಟೆ. ಎಲ್ರು ಯಾರು ನಾನು ಸುತ್ತಿರೋ 99% ನನ್ನ ನೆಂಟರು, ನನ್ನ ಫ್ರೆಂಡ್ಸು 20 ಜನಕ್ಕೆ ಫೋನ್ ಮಾಡಿದ್ರೆ 20 ಜನ ನಿನ್ನ ಲೈಫ್ ಹಾಳು ಮಾಡ್ಕೊಂಡೆ. ಹೋಗು, ಅಷ್ಟೇ ಹೋಗು, ನೀವು ಮುಗೀತೋಗು. ಏನು ಎಲೆಕ್ಷನ್ಗೆ ಮುಂಚೆ ನಾನು ಫೋನ್ ಮಾಡಿದ್ರೆ ಎಷ್ಟೋ ಜನ ಎತ್ತಾ ಇರಲಿಲ್ಲ. ಅವ್ರು ಗೊತ್ತಾಗ್ಬಿಟ್ರೆ ಟಾರ್ಗೆಟ್ ಮಾಡ್ತಾರೆ ಅಂತ, ಅದಕ್ಕೆ ನಾನು ಅವ್ರ ಫೋನ್ ಎತ್ತಾ ಇಲ್ಲ. ಇಲ್ಲ, ತಪ್ಪಾಗಿ ತಿಳಿಬೇಡಿ. ಟ್ರೈ ಮಾಡಕ್ಕೆ ಬಿಡ್ತಾ ಇಲ್ಲ ನಾವು ಜನರೇಷನ್ನ. ನಾನು ಹೇಳೋದು ಕ್ಲಾಸ್ ರೂಮಲ್ಲಿ ಹೇಳೋ ಪಾಠನ ನಾವು ನಿಜ ಜೀವನದಲ್ಲೂ ಮಕ್ಕಳಿಗೆ ಅಪ್ಲೈ ಮಾಡಿಸಿದ್ರೆ ಅವ್ರು ಏನ್ ಬೇಕಾದ್ರೂ ಸಾಧಿಸ್ತಾರೆ ಸರ್. ದೇವರಡಿ ಮನುಷ್ಯ ಪ್ರಯತ್ನ ಪಟ್ಟರೆ ಗೆಲ್ತಾನೆ ಸರ್. ಯಾರೋ ಒಬ್ಬ ಆವರೇಜ್ ಹುಡುಗ ಬಂದು ನಾನು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂದ್ರೆ, ಹೌದು ಫಸ್ಟ್ ಪಾಸ್ ಆಗೋ ಹಾಕೋ ಸ್ಟೇಟ್ ರ್ಯಾಂಕ್. ಅವ್ನು ಡಿಸ್ಕರೇಜ್ ಮಾಡೋಬೋದು, ಏನೋ ಭುಜ ತಟ್ಟಿದ್ರೆ ನಾಳೆ ಬೆಳಗ್ಗೆ ಏನೋ ಆಗೋಗ್ತಾನಲ್ವ ಅವನು. ಯಾರಿಗೆ ಗೊತ್ತು ಸರ್? ಅಪ್ಪ ಅಮ್ಮನ ಕಳ್ಕೊಂಡು ಎಲ್ಲೋ ಪೆರೆ ಸಂದ್ರದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ತೋಟಕ್ಕೆ ನೀರು ಕಟ್ಕೊಂಡಿರೋ ಹುಡುಗ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ 22 ದಿನದಲ್ಲಿ ಟಿಕೆಟ್ ತಂದು ವಿಧಾನಸೌಧದಲ್ಲಿ ಕೂರ್ತೀರಿ ಅಂತ ಯಾರಾದ್ರೂ ಹೇಳಿದ್ರ ಸರ್? ಹೇಳಿದ್ರ? ಆದ್ರೆ ಇವತ್ತು ನನಗೆ ಹೈಸ್ಕೂಲಲ್ಲಿ ಒಂದು 2 ಟೀಚರ್ಸ್ ಭುಜ ತಟ್ಟಿದ್ರೆ ನೀನೇನೋ ಸಾಧಿಸ್ತೀಯ ಅಂತ ಹೋಗಿ ಅವ್ರು ಮಾತಾಡ್ಕೊಂಡು ಕಾಲಿಗೆ ನಮಸ್ಕಾರ ಹಾಕೊಂಡ್ಬಂದೆ. ನನ್ನ ಜೀವನದಲ್ಲಿ ಒಂದು 40-50 ಜನ ಟೀಚರ್ಸು ನಾನು ಗೆಲ್ತೀನೋ ಸೋಲ್ತೀನೋ, ನೀನ್ ಗೆಲ್ತೀಯ ಅಂತ ಅಂದ್ಬಿಟ್ರಲ್ವಾ, ಅಷ್ಟೇ ಸಾಕಾಗಿತ್ತು ನನಗೆ. ನಾನು ಸೋತ್ರೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಯಾರಾದ್ರೂ ಏನಾದ್ರೂ ಸಾಧಿಸ್ತೀವಿ ಅಂದ್ರೆ 4 ಮಾತು ಫ್ರೀ ಆಗಿದೆ, ನೀನು ಸಾಧಿಸ್ತೀಯ ಹೋಗು ಅಂದ್ಬಿಡಿ. ಅವ್ನು ಏನಾಗ್ತಾನೋ ನಾಳೆ ಯಾರು ಗೊತ್ತು. ಮತ್ತೆ ಎಲ್ರಿಗೂ ಹೇಳೋದು, ಟೀಚರ್ಸು ನಿಮ್ಮ ಆರೋಗ್ಯ ಮುಖ್ಯ ಸರ್, ಸ್ವಲ್ಪ ಸೇವ್ ಮಾಡಿ, ಪ್ರೊಫೆಷನ್ ಕಡೆ ಧ್ಯಾನ ಇರಲಿ, ಬಟ್ ನಿಮ್ಮ ಮಕ್ಕಳು ನಿಮಗೆ ಮುಖ್ಯ. ನಾನು ಔಟ್ ಆಫ್ ದ ಬಾಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅನ್ಕೋತಾರೆ, ನಾನು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿಲ್ಲ, ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆಗಿ ನೀವು ICU ಅಲ್ಲಿ ಅಡ್ಮಿಟ್ ಆದ್ರೆ ಆಚೆ ನಿಮ್ಮ ಹೆಂಡತಿ ಮಕ್ಕಳೇ ಇರ್ತಾರೆ ಸರ್. ನಿಮ್ಮ ಫಾಲೋಯಿಂಗು ನಿಮ್ಮ ಫ್ಯಾನ್ಸು ಅಲ್ಲ. ಅದಕ್ಕೆ ನಿಮ್ಮ ಕುಟುಂಬದ ಕಡೆ ಕಾನ್ಸಂಟ್ರೇಷನ್ ಇರಲಿ. ನಾನು ಇಲ್ಲಿ ಸಮಾಜ ಮುಖ್ಯ ಹೇಳ್ಬೋದು, ಸೊಸೈಟಿ ಈಗ ನಾನು ಹೇಳ್ಬೋದು ನಿಮಗೆ, ನಾನು ಹೇಳಲ್ಲ. ಯಾಕೆಂದ್ರೆ ನನಗೊಂದು ನೋವು ಗೊತ್ತು. ನಾಳೆ ಬೆಳಗ್ಗೆ ಅಪ್ಪ ಅಮ್ಮನ ಕಳ್ಕೊಂಡು ಬೆಳೆಯೋದು ಎಷ್ಟು ಕಷ್ಟ ಆಗುತ್ತೆ. ನಾಳೆ ಬೆಳಗ್ಗೆ ನಿಮ್ಗೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ವಯಸ್ಸಿಗೆ ಬಂದಿರೋ ನಿಮ್ಮ ಮಗ ಮಗಳು ಜೀವನ ಹೆಂಗ್ ಸರ್ ಕಟ್ಕೊಂತಾರೆ? ಇವತ್ತು ನಾನು 34-35 ವರ್ಷ ಆಯ್ತು ಲೈಫಲ್ಲಿ ಸೆಟ್ಲ್ ಆಗಕ್ಕೆ. ಎಷ್ಟು ಅವಮಾನಗಳಿತ್ತು. ನಾನು ಯಾಕೆ ಹೇಳಿದೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ, ನಾನು ಎಲ್ಲೋ ಚಾಕ್ ಪೀಸ್ ಹಿಡಿದ್ರು ಪಾಪ್ಯುಲರ್ ಆಗಿ ಹೋಗ್ತಿದ್ದೆ. ಇನ್ನು ಹಿಂಗೆ ಮಾತಾಡಿದ್ರೆ ಫ್ಯಾನ್ಸ್ ಆಗ್ತಾ ಏನಾಗ್ತಾರೆ ಹೇಳಿ? ಈಗ 5 ನಿಮಿಷಕ್ಕೆ ನಿಮ್ಗೆ ಅನಿಸ್ತಿದೆ ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ ಈ ಹುಡುಗ ಅಂತ. ನಾನು ಇಷ್ಟಪಡೋದು ಬಿಡೋದು ಸೆಕೆಂಡ್ರಿ, ಬಟ್ ಚೆನ್ನಾಗಿ ಮಾತಾಡ್ತೀನಿ ಅಂತ ಆದ್ರೂ ಅನ್ಸುತ್ತೆ ನಿಮಗೆ. ಮ್ಯಾನೇಜ್ಮೆಂಟ್ಗಳಿಗೆಲ್ಲ ನನ್ನ ಮೇಲೆ ಕಣ್ಣು, ಇವನೇನು ಇಷ್ಟು ಪಾಪ್ಯುಲರ್ ಆಗಿ ಹೋಗ್ತಾ ಇದ್ದಾನೆ ಅಂತ. 2-3 ಕಡೆ ಕೆಲಸನೂ ಕಳ್ಕೊಂಡೆ. ಮತ್ತೆ ಇನ್ನೆಲ್ಲೋದ್ರೂ ನನ್ನ ಕೆಲಸಕ್ಕೆ ಇಟ್ಕೊಳ್ಳಲ್ಲ ಅಂತ ನಾನೇ ಕಂಪ್ನಿ ಕಟ್ಟಿ ಕೆಲಸ ಕೊಟ್ಟಿದ್ದೀನಿ. ಇವತ್ತೊಂದು 300-400 ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿ ನಂದು. ಕಂಪ್ನಿ ದೊಡ್ಡ ಕಂಪ್ನಿ, ಪರಿಶ್ರಮ ನೀಟ್ ಅಕಾಡೆಮಿ ಅಂತ ದೊಡ್ಡ ಕಂಪ್ನಿ ಕಟ್ಟಿದೆ. ಮೋಸ್ಟ್ಲಿ ಅವರೆಲ್ಲ ಕೆಲಸದಿಂದ ತೆಗೆದಿದ್ದಕ್ಕೆ ಇದಾಗಿದ್ದು. ಬಟ್ ಏನಾದ್ರೂ ನಾನು ಸೋತಿದ್ದಿದ್ರೆ, ಒಬ್ಬ ಟೀಚರ್ ಏನೋ ಮನಸ್ಸು ಮಾಡಿ ಪ್ರಯತ್ನ, ಒಬ್ಬರು ನೀವು ನಂಬಲ್ಲ ಸರ್, ನನಗೆ ಟಿಕೆಟ್ ಇನ್ನು 2 ದಿನಕ್ಕೆ ಆಗ್ಬೇಕು ಸರ್, ಒಬ್ಬರು ಕೂಡ ನಿನ್ ಗೆಲ್ತಿ ಅನ್ನಲಿಲ್ಲ ಸರ್. ಸರ್ ಒಬ್ಬರು ನನಗೆ ಹೆಂಗ ಹೋಗ್ತಿದೆ ಅಂದ್ರೆ, ಏನಪ್ಪ ನಾನು ಇಷ್ಟು ಜನ ಸೋಲ್ತೀಯ ಅಂದ್ರೆ ಹೆಂಗಪ್ಪ ಗೆಲ್ತೀಯ ಅಂತ. ಸರ್ ಎಲ್ಲ ನೀವು ಗೊತ್ತಿರ್ಬೇಕು. 1 ವೀಕ್ ಬ್ಯಾಕು ಸರ್ವೆ ರಿಪೋರ್ಟ್ಸ್ ಬಂತು, ಪ್ರದೀಪ್ ಈಶ್ವರ್ ಗೋಯಿಂಗ್ ಟು ಲೂಸ್. ಎಲ್ಲರೂ ಈ ಸರ್ವೆ ರಿಪೋರ್ಟ್ 40 ವರ್ಷದ ಸುಳ್ಳೇ ಆಗಿಲ್ಲ ಅಂತ ಹೇಳಿದ್ರು. ನಾನು ಏನಾಗ್ತಿದೆ ಅಂತ ನನಗೂ ಹಂಗ ಅನಿಸ್ತು. ಧೈರ್ಯ ಮಾಡಿ ಕಂಟೆಸ್ಟ್ ಮಾಡದೆ ನಿಂತ್ಕೊಂಡೆ. ಅದೇನು ಸರ್ ಎಲ್ಲ ಸರ್ವೆ ರಿಪೋರ್ಟ್ಸ್ ಸುಳ್ಳಾಗೋಯ್ತು. 11,000 ಲೀಡು. ಏನಾದರೂ ಆ ಸರ್ವೆ ರಿಪೋರ್ಟ್ನೋ ಕೊಟ್ಟಿರೋ ಅಡ್ವೈಸ್ನೋ ನಂಬ್ಕೊಂಡಿದ್ದಿದ್ರೆ ನಾನೇನಾಗ್ತಿದೆ ಸರ್ ಇವತ್ತು. ಅದಕ್ಕೆ ನೀವು ಯಾವುದನ್ನು ಅಭಿಪ್ರಾಯ ನಂಬೇಡಿ, ನಿಮ್ಗೇನು ಸರಿ ಅನ್ಸುತ್ತೋ ಅದು ಮಾಡಿ. ಈಗ ಇಲ್ಲಿ ಯಾವುದೋ ಒಂದು ಟೀಚರ್ ಇರ್ತಾರೆ, ನಾಳೆ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ನಿಮ್ಗೆ ಆಸೆ ಬರುತ್ತಾ, ಮಾಡಿ ಕಟ್ಟಿ.
ಭಯ ಬೀಳ್ಬೇಡಿ. ಓ ಇರೋ ಸ್ಕೂಲ್ಗೆ ಸ್ಟ್ರೆಂತ್ ಇಲ್ಲ, ನಾವು ಸ್ಕೂಲ್ ಮಾಡಿದ್ರೆ ಆಗುತ್ತಾ, ಯಾರಿಗೆ ಗೊತ್ತು ಸರ್. ಬಟ್ ಹಂಗೆ ಅಂತ ನಾನು ಇಲ್ಲೆಲ್ಲೂ ಸ್ಕೂಲು ಕಾಲೇಜ್ ಸ್ಟಾರ್ಟ್ ಮಾಡಲ್ಲ, ಮತ್ತೆ ತಪ್ಪಾಗಿ ತಿಳ್ಕೊಬೇಡಿ. ನಾನು ಬರೀ ಬೆಂಗಳೂರಲ್ಲಿ ಇರ್ತೀನಿ ಅಷ್ಟೇ, ನಾನು ಈ ಭಾಗಕ್ಕೆ ಬರೋದು ಇಲ್ಲ, ಬರಲ್ಲ. ನಾನು ಬೆಂಗಳೂರು ಆ ಕಡೆ ಬೇರೆ ಕಡೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇಲ್ಲ ಬೇಡ ಸರ್, ಸ್ಥಳೀಯವಾಗಿ ಏನಾಗುತ್ತೆ ಅಂದರೆ ಅದು ಒಂದು ಸಂಸ್ಥೆನ ಯಶಸ್ವಿಯಾಗಿ ನಡೆಸಬೇಕು ಅಂದರೆ ನಾನು ಹೇಳ್ತಿರ್ತೀನಿ, ಒಂದೊಳ್ಳೆ ಫೀಸ್ ಕಟ್ಟಿದ್ರೇ ಪೇರೆಂಟ್ಸು ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗೋದು. ಏನಾದರೂ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವ್ರು ಒಳ್ಳೆ ಫೀಸ್ ಇಟ್ಟರೆ ಏನಕ್ಕೆ ಅಷ್ಟು ಫೀಸು, ಎಲ್ಲಿಂದ ತರೋದು, ಫಿಲಾಸಫಿ ಮಾತಾಡ್ತಾರೆ. ಶಕ್ತಿ ಇರೋರು ತಾನೇ ಕಾಲೇಜಿಗೆ ಕಳಿಸೋದು ಪ್ರೈವೇಟ್ಗೆ. ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಬಂದು ಬಲವಂತ ಮಾಡಲ್ಲ ಅಲ್ವಾ. ಯಾಕೆ ಆಗ್ತಿದೆ ಅಂದರೆ ನಾವು ರಿಯಾಲಿಟಿಗೆ ದೂರ ಬದುಕ್ತಿದ್ದೀವಿ ಅನ್ನೋ ಅಂತ ನನ್ನ ಬೇಜಾರು ಸರ್. ಎಲ್ಲ ಇಲ್ಲಿರೋ ಟೀಚರ್ಸ್ಗೆ, ಸ್ಪೆಷಲಿ ಮೇಡಮ್ ಅವ್ರಿಗೆ, ಮೇಡಮ್ ನನಗೆ ಗೊತ್ತಿರೋ ಪ್ರಕಾರ ಈ ಜೆಂಟ್ಸ್ ಟೀಚರ್ಸ್ ಅಂತಾರ ಪಾಪ, ನೀವು ತುಂಬ ನಿಮ್ಮ ಪ್ರಪಂಚನೇ ಸ್ಕೂಲು ಮನೆ ಹಿಂಗಾಗೋಗಿರುತ್ತೆ ನಿಜವಾಗ್ಲು. ಲೇಡಿ ಟೀಚರ್ಸ್ ಪ್ರಪಂಚನೇ ಸ್ಕೂಲು. ಆ ಬ್ಯಾಚ್ ಮಗು ಸೆಂಡ್ ಆಫ್ ಅಲ್ಲಿ ಬಿಟ್ಟೋಗುವಾಗ ಕೆಲವು ಟೀಚರ್ಸ್ ಹತ್ತು ಬಿಡ್ತಾರೆ, ಅಷ್ಟು ಎಮೋಷನಲ್ ಆಗ್ತೀರಾ. ನಾಳೆ ಬೆಳಗ್ಗೆ ಸಡನ್ ಆಗಿ ರಿಟೈರ್ಡ್ ಆದಾಗ ನಿಮ್ಗೊಂದು ಒಂಟಿತನ ಕಾಡುತ್ತೆ. ನಾಳೆ ಮಾತು ಕೇಳದೆ ಇರೋ ನಿಮ್ಮ ಮಗ, ನಿಮ್ಮನ್ನ ನೀವು ಕಟ್ಟಿ ಬೆಳೆಸಿರೋ ನಿಮ್ಮನೆಯಲ್ಲೇ ಆ ರೂಮ್ ಒಳಕ್ಕೂ ಬರಕ್ ಬಿಡದೆ ಇರೋ ನಿಮ್ಮ ಸೊಸೆ, ನೀವು ಎಷ್ಟು ಕಷ್ಟಪಟ್ಟರು ನಿಮ್ಮಿಂದ ಏನಲ್ಲ. ಬಹಳಷ್ಟು ಜನ ಹೇಳಿದ್ರು, ನಾನು ಬೆಳೆಸಿದ್ದೀನಿ, ನಾನು ಸಾಕಿದ್ದೀನಿ. ನನ್ನ ಮನೆಯಲ್ಲಿ ಕೆಲವರು ರಿಟೈರ್ಡ್ ಆಗಿರೋ ಟೀಚರ್ಸು ನೋಡಿದ್ರ, ನನ್ನ ಸೊಸೆ ಬೆಳಗ್ಗೆ ಎದ್ದು ಟಿಫನ್ ಮಾಡು ಅನ್ನಲಿಲ್ಲ. ಅವ್ರು ಯಾರು ಮೇಡಮ್ ನಿಮ್ಮನ್ನು ಟಿಫನ್ ಮಾಡು ಅಂತ ಕೇಳಕ್ಕೆ? ನೀವು ಕಟ್ಟಿರೋ ಮನೆಯಲ್ಲಿ ಆಕೆ ನಿಮ್ಮ ಪರ್ಮಿಷನ್ ತಗೊಂಡು ಟಿಫನ್ ಮಾಡಬೇಕು, ನೀವು ಯಾಕೆ ಎದುರೋದು? ಇನ್ನು ಕೆಲವರು ಮತ್ತೆ ನಾವೆಲ್ಲರೂ ಏನು ಗೊತ್ತಾ, ಮೇಲ್ಮೇಲೆ ತುಂಬ ಇದಾಗಿ ಕಾಣಿಸ್ತೀವಿ, ಬಟ್ ಎಲ್ಲರೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀವಿ ಅಂತ. ಒಂದು ಎಕ್ಸಾಂಪಲ್ ಮೇಡಮ್, ಸೊಸೆ ಒಂದು 2 ಲಕ್ಷ ಸಂಬಳ ದುಡ್ದು ಸ್ನಾನಕ್ಕೆ ಹೋಗಿ ಬಂದು ಟವಲ್ ಅಲ್ಲೇ ಬಿಸಾಕಿದ್ರೆ, ಕಾಫಿ ಕುಡಿದಿರೋ ಗ್ಲಾಸ್ ಅಲ್ಲೇ ಬಿಟ್ಬಿಟ್ರೆ, ಸೊಸೆ 2 ಲಕ್ಷ ಸಂಬಳ ಇದ್ರೆ ಅತ್ತೆ ಏನ್ ಹೇಳ್ತಾಳೆ? ನನ್ನ ಸೊಸೆ ಮಗು ತರ, ಅವಳಿಗೇನು ಗೊತ್ತಾಗೋದೇ ಇಲ್ಲ. ಅದೇ ಸೊಸೆ ಬಡವ್ರ ಕುಟುಂಬದಿಂದ ಬಂದು 1 ರೂಪಾಯಿ ದುಡಿಲಿಲ್ಲ, ಟವಲ್ ಅಲ್ಲೇ ಎತ್ತು ಬಿಸಾಕಿದ್ರೆ, ಕಾಫಿ ಗ್ಲಾಸ್ ಅಲ್ಲೇ ಬಿಟ್ರೆ ಪಕ್ಕದ ಮನೆ ಏನು ಅವ್ರ ಅಮ್ಮ ಅವಳು ಕಳಿಸಿರೋದು? ಒಂದು ಟವಲ್ ಒಣಗಾಕಲ್ಲ, ಕಾಫಿ ಗ್ಲಾಸ್ ಎತ್ತಿಡಲ್ಲ. ಮೈಂಡ್ ಸೆಟ್ ಎಲ್ಲ ಕಮರ್ಷಿಯಲ್ಲೇ ಮೇಡಮ್. ಬಟ್ ಏನಾಗ್ತಿದೆ, ನಾವು ವಾಸ್ತವಕ್ಕೆ ದೂರ ಬದುಕ್ತಿದ್ದೀವಿ.